ಏನ್ ಗೊತ್ತಾ, ಹೆಸರುಗಳು ತಗೊಳ್ಳೋದ್ರಿಂದ ಉಪಯೋಗ ಆಗಲ್ಲ. ಇವಾಗ ಹೆಂಗೆ ನಾವು ಜಗ್ಗೇಶ್ ಸರ್ನ ಅಪ್ರೋಚ್ ಮಾಡೋದು, ಅದೇ ರೀತಿಯಾಗಿ ಎಲ್ಲರಿಗೂ ಈ ವಿಷಯ ಮುಟ್ಸುವಂತ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡಿದೀವಿ. ಇವಾಗ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡಿ ಒಬ್ರು ಬಂದು ಕೋಣ ತಂಡದಿಂದ ನಿಂತು ಡೇ ನೈಟ್ ನೋಡದೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಪ್ರೂಫ್ ಕೊಟ್ಟು ಅದನ್ನ ಏನೇನಿದೆ ನಮ್ಗೇನು ಗೊತ್ತೋ ಅದನ್ನ ನಾವೆಲ್ಲಾನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇವಾಗ ಯಾರಾದ್ರೂ ಒಂದು ಬಂದು ಹೇಳಿದ್ರೆ ತಾನೇ ಇಂಥದ್ದೊಂದು ಕಾನೂನಿದೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗುತ್ತೆ. ಅರ್ಧ ಜನಕ್ಕೆ ಪೈರಸಿ ಅಂತಂದ್ರೆ ಅದು ಪೈರಸಿ ಒಂದು ಅಫೆನ್ಸ್ ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ, ಇನ್ನರ್ಧ ಜನ ನಗ್ತಾರೆ. ಇದೇ ನಡೀತಾ ಇರೋದು. ಹೀಗೆ ನಡೀತಾ ಇರಬೇಕಾದ್ರೆ ಇವಾಗ ನಾವು ಯಾರ ಹತ್ರ ಹೋಗಿ ಇವಾಗ ನಿಮ್ಮ ಹತ್ರನೇ ಬಂದು ನಾವು ಒಂದು ಕಡೆ ಒಂದು ಹೇಳ್ಕೊಂಡ್ವಿ ಅಂತ ಅನ್ಕೊಳ್ಳಿ, ನೀವು ಇವಾಗ ಇದಾಯ್ತು ಕಾಮನ್ ಆಗಿ ನಡೆಯುತ್ತೆ ಅಂತ ಅಂತಾರೆ. ಸೊ ಕಾಮನ್ ಆಗಿ ನಡೆಯೋ ವಿಷಯನ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ನಾವು ಮಾಡ್ಬೇಕಾಗಿರೋದು ಹೆಂಗೆ, ಇವಾಗ ಇವ್ರು ಹೇಗೆ ಬಂದ್ಬಿಟ್ಟು ಕೋಣ ಸಿನಿಮಾದಿಂದ ನಾವು ಪ್ರೊಡ್ಯೂಸರ್ ಅಪ್ಪ ನನ್ಗೆ ಇದು ನೋವಾಗಿದೆ, ಈ ತರ ಇದು ನಡೀತಾ ಇದೆ, ಇಂಥದ್ದು ಇಷ್ಟು ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಗೆ ಕಂಪ್ಲೇಂಟ್ನ ರೈಸ್ ಮಾಡೋದು. ಪ್ರತಿಯೊಬ್ರು ಬಂದು ಪ್ರತಿಯೊಂದು ತಂಡದಿಂದ ಒಬ್ರು ಇನಿಷಿಯೇಟಿವ್ ತಗೊಂಡು ಬಂದು ಮಾಡಬೇಕಾಗಿದೆ. ಅಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಪ್ರೊಡ್ಯೂಸರ್ ಆಗಿರ್ತಾರೆ, ಡೈರೆಕ್ಟ್ರು ತಲೆ ಕೆಡಿಸ್ಕೊಳ್ಳೋಕೆ ಟೈಮ್ ಇರಲ್ಲ, ಆಕ್ಟರ್ಗಳಿಗೆ ಅದು ಬಿಸ್ನೆಸ್ ಅಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ದ ಫ್ಯಾಕ್ಟ್. ನಾವು ಫ್ಯಾಕ್ಟ್ಗಳನ್ನ ಮರ್ತು ನಾವೇನಾದ್ರೂ ಮಾತಾಡ್ತೀವಿ ಅಂತಂದ್ರೆ ಅದು ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಬಿಟ್ರೆ ಇವಾಗ ಹೆಂಗೆ ಅಪ್ರೋಚ್ ಹೋಯ್ತು, ಇವಾಗ ನಾನು ತಲುಪಿಸುವಂಥ ಪ್ರಯತ್ನ ಆಬ್ವಿಯಸ್ಲಿ ಎಲ್ಲರ ಹತ್ರ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರು ನಮ್ಮ ಹತ್ರ ಕಾನ್ವರ್ಸೇಟ್ ಮಾಡ್ತಾರೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ದಿರೋರ್ಗೆ ಏನು ಮಾಡ್ತಾರೆ, ಅವ್ರ ಮ್ಯಾನೇಜರೋ ಅಥವಾ ಅವ್ರ ಅಸಿಸ್ಟೆಂಟೋ, ಅವ್ರು ಯಾರು ಪರಿಚಯನೋ, ಸುತ್ತಮುತ್ತ ಯಾರು ಓಡಾಡ್ತಿರ್ತಾರೋ ಅವ್ರಿಗೆ ಹೇಳುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದ್ದೀವಿ. ಅದನ್ನ ನೀವು ಬೇಕಂದ್ರೆ ಅವ್ರವ್ರು ಯಾವಾಗಾದ್ರೂ ಹೇಳೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಆ ಹೆಸರುಗಳನ್ನ ನಾವು ಹೇಳ್ಬೋದು. ಬಟ್ ತಲುಪಿಸಿಲ್ಲ ಅನ್ನೋದು ತಪ್ಪಾಗುತ್ತೆ. ಅವ್ರಿಗಳಿಗೂ ಗೊತ್ತು, ಯಾಕೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದೀವಲ್ವಾ. ವರ್ಕ್ ಮಾಡ್ತಿರೋರು ಅಂದರೆ ಸಿನಿಮಾ ಯಾರ್ಯಾರು ರಿಲೀಸ್ ಅಂತ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಪೈರಸಿ ಅನ್ನೋದು ಇದೆ ಅಂತ ಗೊತ್ತು. ಅದಕ್ಕೆ ಆಂಟಿ ಪೈರಸಿ ಕಂಪನಿ ಹತ್ರ ಹೋಗಿ ಮಾತಾಡಿ ಅದನ್ನ ತೆಗಿಸ್ಬೇಕು, ಅದನ್ನ ಡಿಲೀಟ್ ಮಾಡಿಸ್ಬೇಕು ಅನ್ನೋದು ಕೂಡ ಗೊತ್ತು. ಅಂದ್ರೆ ಇನ್ನೊಂದು ಆಕ್ಯುಪೇಷನ್ಗೆ ನಾವು ಜಾಗ ಮಾಡ್ಕೊಟ್ಟಿದ್ದೀವಿ ಹೊರತು ಇದನ್ನ ಕಿತ್ತ ಹಾಕ್ಬೇಕು ಅಂತ ಯೋಚನೆ ಮಾಡಿಲ್ಲ. ಇದನ್ನ ಕಿತ್ತಾಕಿದ್ರೆ ಒಂದಷ್ಟು ಜನ ಇನ್ನೊಂದಷ್ಟು ಜನ ಕೆಲಸ ಮಾಡಂಗೇನೆ ಇರಲ್ಲ. ಏನು ಒಂದು ಹುಡುಗ ಸಿಕ್ಕಾಕೊಂಡಿದ್ದಾನೆ ಅಂತ ನಾವು ಹೇಳ್ತಾ ಇದ್ದೀವಿ, ಅದ್ರ ಡೀಟೇಲ್ಸ್ ನಿಮ್ಗೆ ಮುಂದೆ ಸಿಗ್ತಾ ಹೋಗುತ್ತೆ. ಬಟ್ ಈ ಥರ 500 ಜನ ಇದ್ದಾರೆ, 600 ಜನ ಇದ್ದಾರೆ ಅಂತ ಅನ್ಬೇಕಾದ್ರೆ ನೋಡ್ತಾ ಇರೋರ್ಗು ನೆನಪಿರ್ಬೇಕು. ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ, ಅದನ್ನ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲಿ ಕಮೆಂಟ್ಗಳು ಬಂದಿದ್ದು ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅರ್ಧ ಜನಕ್ಕೆ ಏನಿದೆ ಅಂತಂದ್ರೆ ಹೌದು ಪೈರಸಿ ತಪ್ಪು ಅಂತ ಹೇಳ್ತಾರೆ, ಇನ್ನರ್ಧ ಜನ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅದಕ್ಕೆ ನೀವು ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ರೆ. ಸಿನಿಮಾ ರಿಲೀಸ್ ಆಗಿದ್ದಾಯ್ತು, ನಾವು OTT ಕೊಟ್ಟಿದ್ದಾಯ್ತು, ಸ್ಯಾಟಲೈಟಿಗೆ ಮಾರಿದ್ದಾಯ್ತು, ನಮಗೇನು ಬರಬೇಕೋ ನಮಗೇನು ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ. ಇನ್ನೂ ಕೋಣ ಸಿನಿಮಾನ OTTನಲ್ಲಿ ಚೆನ್ನಾಗಿ ನೋಡ್ತಾ ಇದ್ದಾರೆ, ನಮ್ಗೆ ಒಳ್ಳೆ ವ್ಯೂ ಬಂದಿದೆ. ಆಬ್ವಿಯಸ್ಲಿ ವ್ಯೂ ಬಂದಿದೆ ಅಂತ ಅಂದಮೇಲೆ ನಮಗೆ ದುಡ್ಡು ಬರುತ್ತೆ. ಬಟ್ ಇದನ್ನ ನಾವು ಕಷ್ಟಪಟ್ಟು, ನಾವು ಕೆಲಸ ಮಾಡಿ, ನಾವು ಹಾರ್ಡ್ ವರ್ಕ್ ಮಾಡಿ, ಯಾವನೋ ಕೆಲಸ ಮಾಡಲ್ಲ ಅನ್ನೋನ್ ಕೈಯಲ್ಲೆಲ್ಲ ಕೆಲಸ ಮಾಡಿಸಿ ಕಾಲಿಡ್ದು ನಾವೇ ದುಡ್ಡು ಕೊಟ್ಟು ನಾವೇ ಕಾಲಿಡ್ದು ಕೆಲಸ ಮಾಡ್ಸಿದ್ದೀವಿ. ಅಂತ ಸಿನಿಮಾನ ತಗೊಂಡೋಗಿ ಯಾವನೋ ಬಿಟ್ಟಿಯಾಗಿ ಹಾಕೊಂಡು ಇನ್ಯಾರಿಗೂ ಫ್ರೀಯಾಗಿ ತೋರಿಸ್ತಾನೆ ಅಂತಂದ್ರೆ ನಮ್ಗೆ ಅದು ಹೆಂಗೆ ಕೋಪ ಬರ್ದಿರುತ್ತೆ. ನಮಗೆ ಬರೋ ಕೋಪ ಬೇರೆ ತಂಡಕ್ಕೆ ಯಾಕೆ ಬರ್ತಾ ಇಲ್ಲ? ಹೋಗಿ ನಾವು ಮೀಡಿಯಾ ಮುಂದೆ ತುಂಬ ಜನ ಅಳ್ತಾ ಇದ್ದೀವಿ, ನಮ್ಮ ಸಿನಿಮಾ ಓಡ್ತಾ ಇಲ್ಲ, ನಮ್ಮ ಸಿನಿಮಾ ಹಿಂಗಾಗ್ತಾ ಇದೆ, ನಮ್ಮ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? OTTಯಲ್ಲಿ ಬಂದಾಗ ನಾನು ಮಿಸ್ ಮಾಡ್ಕೊಂಡೆ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು ಅಂತ ಹೇಳಿದವರು ಕೂಡ ಇದ್ದಾರೆ. ಇವತ್ತಿಗೆ OTTನಲ್ಲಿ ರಿಲೀಸ್ ಆದಮೇಲೆ ZEE5ನಲ್ಲಿ ನಾನು ನೋಡಿದೆ, ನಾನು ಥಿಯೇಟ್ರಲ್ಲಿ ನೋಡೋದು ಮಿಸ್ ಮಾಡ್ಕೊಂಡೆ ಅಂತ ಅಟ್ಲೀಸ್ಟ್ 1000 ಜನ ನನಗೆ ಮೆಸೇಜ್ ಮಾಡಿರ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ. ಯಾಕೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬಿಟ್ಟು ಆ ಒಪಿನಿಯನ್ ಕೊಟ್ಟರೆ ನಮಗೂ ಖುಷಿ ಆಗುತ್ತಲ್ವ. ಎಂಟರ್ಟೈನ್ಮೆಂಟ್ಗೆ ಅಂತಾನೆ ಮಾಡೋದು, ಅದನ್ನ ಒಂದು ಫ್ರೀ ಅಂದ್ರೆ ಎಲ್ಲ ಕಡೆ ಫ್ರೀ ಆಗಿ ಏನ್ ಸಿಗುತ್ತೆ ಅನ್ನೋದನ್ನ ಆರಾಮಾಗಿ ಎಲ್ಲರೂ ನೋಡ್ತಾ ಇದ್ದೀರಾ. ದಯವಿಟ್ಟು ಫ್ರೀ ಆಗಿ ನೋಡೋದನ್ನ ಬಿಟ್ಬಿಟ್ಟು ನಿಮಗ್ ಸಾಧ್ಯ ಆಗುತ್ತಾ ಟಿಕೆಟ್ ಕೊಟ್ಬಿಟ್ಟು ಸಿನಿಮಾ ನೋಡಿ, ಇಲ್ಲ ಅಂತಂದ್ರೆ OTTಗೆ ಬರೋವರೆಗೂ ಕಾಯಿ.